ಉಡುಪಿ ಜಿಲ್ಲಾಸ್ಪತ್ರೆ ಹಾಗೂ ಕುಸುಮ ಶಂಭು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭಾನುವಾರದಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಜಿಲ್ಲಾಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿದ ಇವರು ರೋಗಿಗಳೊಂದಿಗೆ ಮಾತನಾಡಿ ಆಸ್ಪತ್ರೆಯ ವ್ಯವಸ್ಥೆ, ಚಿಕಿತ್ಸೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಅಲ್ಲದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಕುರಿತು ಸಭೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದ್ರು. ಬಳಿಕ ನೂತನ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ರು. ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನ ನೀಡಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾಡಿರುವಂತಹ ಇವರು ಉಡುಪಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳು ಉತ್ತಮವಾಗಿ ರೋಗಿಗಳಿಗೆ ಸೇವೆಯನ್ನ ನೀಡುತ್ತಾ ಇದ್ದು, ಖಾಸಗಿ ಆಸ್ಪತ್ರೆಗಳಿಗೆ ಅವಲಂಬಿಸುವುದರ ಬದಲು ಇಲ್ಲಿನ ಸೇವೆಯನ್ನ ಜನರು ಪಡೆಯಬೇಕು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗಾಗಲೇ ತಿಂಗಳಿಗೆ ಸುಮಾರು 100ಕ್ಕೂ ಅಧಿಕ ಹೆರಿಗೆಗಳು ನಡೀತಾ ಇದೆ. ಇದರ ಸಂಖ್ಯೆ ಇನ್ನಷ್ಟು ಹೆಚ್ಚಬೇಕು. ಜನರು ಖಾಸಗಿ ಆಸ್ಪತ್ರೆಗೆ ವಿನಾಕಾರಣ ಹಣ ವ್ಯಯ ಮಾಡಲು ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆಯನ್ನ ಬಳಸಿಕೊಳ್ಳಬೇಕು. ಈ ಆಸ್ಪತ್ರೆಯಲ್ಲಿನ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದು, ಇದನ್ನು ಯಾವ ರೀತಿ ನಿರ್ವಹಿಸಬೇಕು ಎಂಬ ಕುರಿತು ಮುಂದಿನ ದಿನಗಳಲ್ಲಿ ಚಿಂತನೆ ನಡೆಸಲಾಗುತ್ತದೆ. ಜಿಲ್ಲೆಯ ಆರೋಗ್ಯ ಇಲಾಖೆಯ ಸಂಬಂಧಿಸಿದ ವಿಚಾರಗಳ ಕುರಿತು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಶೀಘ್ರದಲ್ಲಿ ನಡೆಸಲಾಗುತ್ತದೆ ಎಂದರು. ಯಾಕಂತೇಳಿದ್ರೆ ಅವರು ಈಗ ಬಾಂಡ್ ಅಲ್ಲಿ ಸ್ಟಾರ್ಟ್ ಈಗ 4 ಜನ ಇದ್ದಾರಲ್ಲ, ಅದರ ಇಶ್ಯೂಗೆ ಟಾರ್ಗೆಟ್ ಮಾಡಿ ನೋಡ್ಬೇಕು. ನಮ್ಮಲ್ಲಿ ಒಂದೇ ಒಂದು ಮಗು ಇದಾಗಲಿಲ್ಲ, ತಾಯಿ ಮರನಾಗಲಿಲ್ಲ, ಮಗು ಮರನಾಗಲಿಲ್ಲ, ಇಂಥ ಆಸ್ಪತ್ರೆ 4 ದಿವಸ ಹೇಳಿದಾಗ ಮತ್ತು ತಳಮಟ್ಟದಲ್ಲಿ ಆಶಾ ಕಾರ್ಯಕರ್ತರಿಗೆ ಮತ್ತೆ ದೇಶೋಸಿ ಕಮ್ಮಿ ಆದ್ರೆ ಇದೊಂದು ನೀವು ದೊಡ್ಡ ಒಂದು ರಿಸರ್ಚ್ ಮಾಡೋದ್ರಲ್ಲಿ ಮಾಡಬೇಕು. ನೀವು ಶುಡ್ ಕಾಂಪ್ಲೇಟ್ ಬಂದಾಗ ಒಂದು ಉತ್ತಮವಾದ ಹೆಸರು ಬರಲಿಕ್ಕೆ ನಾನೇನೇ ತೀರ್ಥಲ್ಲಿ ಹೋಗಿದ್ದೆ. ಮೊನ್ನೆ ಹೆಚ್ಚು ಕಮ್ಮಿ ಅಂತ ಬೇರೆ ವಿಷಯ. ಅಲ್ಲಿಂದ ಸೊ ಇಲ್ಲಿ ಏನೋ ಗೊತ್ತಾದ್ರೆ ದೂರದಿಂದ ಕೂಡ ಇಲ್ಲಿಗೆ ಬರ್ತಾರೆ. ಆದ ಕಾರಣ ಯು ಶುಡ್ ಬಿ ಟೀಮ್ ವರ್ಕ್. ಕನ್ಸರ್ನ್ ದಿಸ್ ಇಸ್ ದ ಪ್ರೈವೇಟ್ ಹಾಸ್ಪಿಟಲ್. ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ನಾವು ಇಂಟರ್ಫಿಯರ್ ಆಗುದಿಲ್ಲ. ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಅದನ್ನು ನೀವು ಹೇಗೆ ಅದನ್ನು ನಡೆಸ್ತೀರಿ, ಅದೇ ರೀತಿಯಲ್ಲಿ ನಿಮ್ಮ ಸ್ವಂತ ಆಸ್ಪತ್ರೆ ಹಂಚಿಕೊಂಡು ನೀವು ಅದನ್ನು ನಡೆಸಬೇಕು. ಆಯ್ತಾ? ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್